ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಇವತ್ತಿನ ದಿನ ನಾವು ಜ್ಞಾನಜ್ಯೋತಿಯ 10ನೇ ತರಗತಿಯ ಶಾಲೆಯ ಮಕ್ಕಳು ಇವತ್ತು ಈ ಒಂದು ಪೊಲೀಸ್ ಸ್ಟೇಷನ್, ನಗರ ಪೊಲೀಸ್ ಸ್ಟೇಷನ್ಗೆ ನಾವು ಬಂದಿದ್ದೀವಿ. ಇಲ್ಲಿ ನಮಗೆ ಬೇಕಾದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಮ್ಮ ರಾಜಣ್ಣ ಸರು ನಮ್ಮನ್ನು ಕರೆದ್ರು, ಬನ್ನಿ ಸರ್ ನಮ್ಮ ಶಾಲೆ, ನಮ್ಮ ಠಾಣೆಯನ್ನು ವಿಸಿಟ್ ಮಾಡಿ ನಿಮಗೆ ಬೇಕಾಗಿರ್ತ ಮಾಹಿತಿಗಳು, ಮಕ್ಕಳಿಗೆ ಬೇಕಾಗಿರ್ತ ಮಾಹಿತಿಗಳನ್ನೆಲ್ಲ ನಾವು ಕೊಡ್ತೀವಿ ಅಂತ ಹೇಳಿದರು. ಆದ್ದರಿಂದ ಕರೆಕ್ಟಾಗಿ 1:15 ಬಂದ್ವಿ. ಬಂದಾಗ ಎಲ್ಲ ಪೊಲೀಸ್ನವರಿದ್ದರು. ಅವ್ರು ನಮ್ಮನ್ನು ಬರಮಾಡ್ಕೊಂಡ್ರು, ಭಾಳ ಖುಷಿಯಿಂದ ಬರಮಾಡ್ಕೊಂಡ್ರು. ನಾವು ಒಳಗಡೆ ಎಲ್ಲ ನಮ್ಮ ಕೊಠಡಿಗಳನ್ನೆಲ್ಲ ತೋರಿಸಿದ್ರು. ಸೆಲ್ ಹೇಗಿರುತ್ತೆ, ಆಮೇಲೆ ಸಬ್ ಇನ್ಸ್ಪೆಕ್ಟರ್ ರೂಮು, ಸರ್ಕಲ್ ಇನ್ಸ್ಪೆಕ್ಟರ್ ರೂಮು, ಮತ್ತು ರೈಟರ್ ರೂಮ್ಸು, ರೆಕಾರ್ಡ್ಸ್ ರೂಮು, ಸ್ಟ್ರಾಂಗ್ ರೂಮು ಎಲ್ಲ ತೋರಿಸಿದ್ರು. ಭಾಳ ಖುಷಿಯಾಯಿತು. ಮಕ್ಕಳಿಗೆಲ್ಲ ತುಂಬ ಸಂತೋಷ ಆಯಿತು. ಯಾವತ್ತೂ ಬಂದಿದ್ದೆಲ್ಲ ಈ ಎಕ್ಸ್ಪೀರಿಯೆನ್ಸ್ ಇದ್ದಿಲ್ಲ ನಮ್ಮ ಮುಳುಬಾಗಿಲಲ್ಲೇ. ನನಗೆ ಗೊತ್ತಿರೋ ಮಟ್ಟಿಗೆ 21 ವರ್ಷದಿಂದ ಇದೇ ಫಸ್ಟ್ ಟೈಮು ಶಾಲೆಯಲ್ಲಿ ಶಾಲೆ ಮಕ್ಕಳನ್ನ ಪೊಲೀಸ್ ಸ್ಟೇಷನಿಗೆ ಕರೆದು ಅವರಿಗೆಲ್ಲ ಮಾಹಿತಿ ಕೊಟ್ಟು, ಅವ್ರಿಗೆ ಭಯ ಅಂದರೆ ಪೊಲೀಸ್ ಸ್ಟೇಷನ್ ಅಂದರೆ ಭಯ ಇದೆ, ಆ ಭಯನೆಲ್ಲ ಹೋಗಲಾಡಿಸಿದ್ದಾರೆ. ತುಂಬ ಸಂತೋಷ. ಪೊಲೀಸ್ನವ್ರು ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. We are from Gnanajyoti School. Today we have come to police station to know I'll say in English. What's in police station? First when we came, the Mr. Rajana sir, who is the inspector of Mulbagal police station, showed the guns, the .303 rifle and pistol, which was, they showed all the parts of that. They explained how it works and how it been used this many days. And after that we went for the inspector room of Rajana sir, and sir showed what limits are there in Mulbagal and how much could they use, or how much limits they have for Mulbagal to inquire or do such things. Then we went for a record room. They showed all the records and how the sir explained how they'll use the records and how the cases will be put in under 18 in some other jail and after 18 jail, and their qualities, limits and how much they have. Then after that sir said about using mobile, those things have to be having in limit. Then that good touch and bad touch things, also how the people must act for the good touch and bad touch, and we should not fear for the coming to police station or giving case or complaining on anything. We have to have ability and dare to come to face every situation. If you have so much guts to face, you can face and call few codes and numbers also so gave to call, like 112, 112, 109, 108 and all. If you have any problem you can call. Things they showed to us. We learned very good things today, and before I was having police station, there's nothing why we should have to come here, what's there to tell to them. We can solve the problems by parents, others, but today I understood that we can solve our problems in better way than we ourselves solving it. Initial class 10th assembly ಜ್ಞಾನಜ್ಯೋತಿ ಸ್ಕೂಲಿಂದ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಎಂಟ್ರ್ ಆಗಿದ ತಕ್ಷಣ ಭಯ ಇತ್ತು. ಇವ್ರೇನು ಮಾಡಿಬಿಡ್ತಾರೋ ಅಂದರೆ ಫುಲ್ಲು ನೋಡಿದ ತಕ್ಷಣ ನರ್ವಸ್ ಆಗ್ತಿತ್ತು. ಮತ್ತು ಬಂದಾಗ ಸ್ವಲ್ಪ ಪೊಲೀಸ್ ಅಂದರೆ ಕಾನ್ಸ್ಟೇಬಲ್ಸು ಅವರೆಲ್ಲ ಗನ್ಸ್ ಹೆಂಗೆ ಯೂಸ್ ಮಾಡೋದು, ಅದರಿಂದ ಬೆನಿಫಿಟ್ಸ್ ಏನು ಎಲ್ಲ ಹೇಳಿ ಖುಷಿಯಾಯಿತು. ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ರೂಮ್ಗೆ ಹೋಗಿದಾಗ ಅವ್ರ ಲಿಮಿಟ್ಸು, ಅವ್ರು ಓಡಾಡೋ ಪ್ಲೇಸಸ್ಸು, ಮುಳ್ಬಾಗಲ್ ಮ್ಯಾಪು ಅದನ್ನೆಲ್ಲ ನೋಡಿ ಖುಷಿಯಾಗಿತ್ತು. ಮ್ಯಾಪ್ಸ್ ನೋಡಿ ಇಂಥ ಜಾಗದಲ್ಲಿ ನಾವಿರ್ಬೋದು, ಇಂಥ ಜಾಗಕ್ಕೆ ನಾವು ಹೋಗಬೇಕು ಅಂತ ಹೇಳ್ಬಿಟ್ಟು ಇನ್ಸ್ಪೈರ್ ಆಯಿತು. ಬ್ಯಾಜಸ್ ಸರ್, ಸರ್ಕಲ್ ಇನ್ಸ್ಪೆಕ್ಟರ್ ರಾಜಣ್ಣ ಸರ್ ಬ್ಯಾಜಸ್ ತೋರಿಸಿದ್ರು. ನಾವು ಇಷ್ಟು ಎತ್ತರಕ್ಕೆ ನಾವು ಬೆಳಿಬೋದಲ್ಲ ಅಂತ ಒಂದು ಯೋಚನೆ ಬಂತು. ಇದರಿಂದ ತುಂಬ ಖುಷಿಯಾಯಿತು. ರೆಕಾರ್ಡ್ಸ್ ರೂಮ್ಗೆ ಹೋದಾಗ ಸ್ವಲ್ಪ ಕ್ವಶನ್ಸ್ ಕೇಳಿದಾಗ ಅರ್ಥ ಆಯಿತು ಇವರೆಷ್ಟು ವರ್ಷದಿಂದ ರೆಕಾರ್ಡ್ಸ್ ಮೇಂಟೈನ್ ಮಾಡ್ತಾರೆ, ಇದರಿಂದ ಬೆನಿಫಿಟ್ಸ್ ಏನು,
ಮುಂದೆ ಬರೋ ಪ್ರಾಬ್ಲಮ್ಸ್ಗೆಲ್ಲ ಹೆಂಗೆ ಸಾಲ್ವ್ ಮಾಡ್ಬೋದು, ಇದರಿಂದ ಏನು ಬೆನಿಫಿಟ್ಸ್ ತಗೋಬೋದು ಅಂತೆಲ್ಲ ನೋಡಿ ಗೊತ್ತಾಯಿತು, ತಿಳ್ಕೊಂಡು ಇಲ್ಲಿಗೆ ಬಂದಾಗ ಲಾಕಪ್ ಕೇಳಿ ಏನು ಯೂಸಸ್ ಎಲ್ಲ ಕೇಳಿ ಖುಷಿ ಆಯ್ತು ಅಷ್ಟೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ನನ್ನ ಹೆಸರು ಶ್ರೀವಿದ್ಯಾ. ಈ ದಿವಸ ನಮ್ಮನ್ನು ಪೊಲೀಸ್ ಠಾಣೆಗೆ ನಮ್ಮ ಶಾಲೆ ಕಡೆಯಿಂದ ಕರೆತಂದರು. ನಾವು ಇಲ್ಲಿ ಬಂದಾಗ ಎಲ್ಲ ಪೊಲೀಸ್ ಅವರು ಎಲ್ಲರೂ ಬಂದು ನಮಗೆ ಫಸ್ಟ್ ವೆಪನ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟು, ಯಾರ ಹತ್ರ ವೆಪನ್ಸ್ ಯೂಸ್ ಮಾಡ್ತಾರೆ, ಅದ್ರಿಗೆ ಲೈಸೆನ್ಸ್, ಎಷ್ಟು ಲಿಮಿಟ್ಸು, ಮತ್ತು ಲೈಕ್ ಎಮರ್ಜೆನ್ಸಿ ನಂಬರ್ಸ್, ನಾವು ಈ ಸಮಯಕ್ಕೆ ಇಂಥ ಎಮರ್ಜೆನ್ಸಿ ಇದೆ, ಇಂಥ ನಂಬರ್ಸ್ ಕಾಲ್ ಮಾಡಬೇಕು, ಇಷ್ಟು ಲಿಮಿಟ್ಸಲ್ಲಿರಬೇಕು. ಆ್ಯಂಡ್ ಸೈಬರ್ ಸೆಕ್ಯೂರಿಟಿ, ನಾವೇನು ಯೂಸ್ ಮಾಡಬೇಕು, ಮೊಬೈಲ್ ಯಾವ ಮಟ್ಟಿಗೆ ಯೂಸ್ ಮಾಡಬೇಕು. ಆ್ಯಂಡ್ ಈ ಲೆವೆಲ್ವರೆಗೂ ನಮಗೆ ಇಷ್ಟು ಬಾರ್ಡರ್ಸ್ ಅನ್ನೋದಿರುತ್ತೆ ಒಂದೊಂದು ಸ್ಟೇಷನ್ಗೂ. ಈ ಇಂಥ ಎಮರ್ಜೆನ್ಸಿಗೆ ಏನೇನು ರಿಯಾಕ್ಷನ್ ತೊಗೋಬೇಕು, ನಾವು ಎಷ್ಟು ಲಿಮಿಟ್ಸ್ ನಮ್ಗನ್ನೋದಿರುತ್ತೆ. ಆ್ಯಂಡ್ ಅವರು ಬಂದಾಗ ಅವರು ಎಷ್ಟು ಲಿಮಿಟ್ಸ್ ಅವ್ರಿಗಿರೋದು. ಆ್ಯಂಡ್ ವೆಪನ್ಸ್, ದೇರ್ ಯೂಸಸ್, ರೇಂಜಿಂಗ್ ಆ್ಯಂಡ್ ವೈರ್ಲೆಸ್ ಕನೆಕ್ಷನ್ ಬಗ್ಗೆ ಕೂಡ ನಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದರು. ದಟ್ಸ್ ಆಲ್ಸೋ. ಥ್ಯಾಂಕ್ ಯು. ರೆಕಾರ್ಡ್ಸ್, ಈ ಠಾಣೆಯಲ್ಲಿರುವ ಎಲ್ಲ ರೆಕಾರ್ಡ್ಸನ್ನ ನಮಗೆ ಎಕ್ಸ್ಪ್ಲೇನ್ ಮಾಡಿ, ವೇರಿಯೇಷನ್ ಏಜ್ ಲಿಮಿಟ್ಸ್ಗೆ ಈ ಸ್ಟೇಜ್ ಇರೋರಿಗೆ ಇಷ್ಟು ಇಂಥ ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಇಂಥ ಫೈಲ್ಸ್ ಬರೀತಾರೆ, ಅದನ್ನ ನಾವು ಯಾರ್ಯಾರನ್ನ ಬಂದು ಎಂಥ ರೆಕಾರ್ಡ್ಸ್ ಕೊಡ್ತಾರೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು ಸರ್. ಫೋಕ್ಸೋ, ಗುಡ್ ಟಚ್ ಆ್ಯಂಡ್ ಬ್ಯಾಡ್ ಟಚ್, ಅದು ಹುಡುಗಿರೇ ಆಗಿರಲಿ ಹುಡುಗರೇ ಆಗಿರಲಿ ಅವ್ರು ಏನು ಮಾಡ್ತಾಯಿದ್ದಾರೆ, ಮತ್ತು ನಾವು ಅದ್ರಿಗೆ ಎಂಥ ರಿಯಾಕ್ಷನ್ ತೊಗೋಬೋದು, ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ಬೋದಾ, ಇಲ್ಲಾಂದರೆ ಇಷ್ಟು ಅದು ಸ್ಮಾಲ್ ಪ್ರಾಬ್ಲಮ್ಮೇ ಆಗಿರಲಿ ಬಂದು ಪೊಲೀಸ್ ಸ್ಟೇಷನಲ್ಲಿ ಇನ್ಫಾರ್ಮ್ ಮಾಡೋದೇ ಬೆಟರ್. ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ಫಸ್ಟ್ ಪೊಲೀಸ್ ಸ್ಟೇಷನ್ ಅಂದರೆ ಸ್ವಲ್ಪ ಏನೋ ಭಯ, ಹೋಗಬಾರ್ದು, ಪೇರೆಂಟ್ಸ್ಗೆ ಏನಾದರೂ ಎಂಥದ್ದು ಎತ್ಕೊಂಡು ಬಂದು ಹೇಳಿದ್ರೆ ಸಾಲ್ವ್ ಆಗೋಗುತ್ತೆ ಪ್ರಾಬ್ಲಮ್, ಪೊಲೀಸ್ ಅವ್ರ ಹತ್ರ ಹೋಗೋದು ಬೇಡ, ಅದು ಜಾಸ್ತಿ ವೈರಲ್ ಆಗುತ್ತೆ, ನಮ್ಮನ ಹೋಗುತ್ತೆ, ಹಂಗೆ ಹೆಂಗೆ ಅಂತ ಇದ್ರು. ಇಲ್ಲಿ ಬಂದಮೇಲೆ ನಾವು ಪೊಲೀಸ್ ಅಂದರೆ ಭಯ ಬೀಳಬಾರ್ದು, ಬಂದಿದ್ದಾನೆಲ್ಲ ಇನ್ಫಾರ್ಮ್ ಮಾಡಿದ್ರೆ ಅವರು ನಮಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ಹೋಪ್ ಬಂತು ಸರ್. ಇಬ್ಬರು ಮೂರು ಇರ್ತಾರೆ, ಅಲ್ಲಿ ಕಟ್ಟಾಕೊಂಡು ಜಾಯಿಂಟ್ ಆಗಿ ಕರ್ಕೊಂಡು ಹೋಗ್ತಾರೆ ಅನ್ನೊಂದು ಉದ್ದೇಶ. ಬಟ್ ತರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಯಾವುದೇ ಕಾರಣಕ್ಕೂ ಡಿಸ್ಪ್ಲೇ ಇರೋದು. ನೀವು ಬಂದಿದ್ದೀವಿ ನಿಮ್ಗೆ ತೋರಿಸೋದಕ್ಕೆ ಮಾತ್ರ ಬಳಸಿದ್ದೀನಿ ಸರ್, ಆಯಿತಾ? ಮತ್ತೆ ಇದಕ್ಕೆ ಪ್ರಯತ್ನ ಮಾಡಬೇಕು. ನೀವು ಫಸ್ಟು ನಿಮ್ಮ ಕಾಲ ಮೇಲೆ ಬ್ಯಾಟ್ ಟಚ್ ಮಕ್ಕಳ ಒಂದು ಅವರದೇ ಆದ ಪ್ರೈವೇಟ್ ಅಂಗಾಂಗಗಳೇನಿರುತ್ತೋ ಆ ಸ್ಥಾನ ಪಡ್ಕೊಂಡವ್ರಿಗೆ ಹಾಕಬೇಕು, ಚೆನ್ನಾಗಿರೋರಿಗೆಲ್ಲ ಹಾಕ್ಬಾರ್ದು. ಅರ್ಥ ಆಯ್ತಾ? ಗೊತ್ತಾ ಪೋಕ್ಸೋ ಬಗ್ಗೆ? ವಿಶೇಷವಾಗಿ ಸುಪ್ರೀಂ ಕೋರ್ಟ್ ಸೆಂಟ್ರಲ್ ಗೌರ್ಮೆಂಟು 2012 ಒಂದು ವಿಶೇಷ ಕಾಯ್ದೆ ತಂದಿದೆ ಮಕ್ಕಳಿಗೋಸ್ಕರ. ಗುಡ್ ಟಚಲ್ಲಿ ಏನಾದರೂ ಮಿಸ್ಯೂಸ್ ಆದರೆ ಅದನ್ನು ಪೋಕ್ಸೋ ಅಂಡರಲ್ಲಿ ತೇಜೋ ಗಾಂಜಾ ಕೇಸಲ್ಲಿ ಸ್ಯಾಂಪಲ್ ತೆಗಿಬೇಕು ಬಂದು ಟೀಚ್ ಮಾಡ್ತಾ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು. ಗುಡ್ ಟಚ್ ಅಂದರೆ ಏನಂತ ಗೊತ್ತಿರೋ ಫಸ್ಟ್ ಒಂದು ನಿಮಗೆ ಮನೆಯಲ್ಲಿರ್ಬೋದು, ಸ್ಕೂಲ್ ಇರ್ಬೋದು, ಹೊರಗಡೆ ಇರ್ಬೋದು, ಯಾರ ಜೊತೆ ಬೆಳೆದಾಗಿರ್ಬೋದು. ಗುಡ್ ಟಚ್ ಅಂದರೆ ಏನಿರುತ್ತೆ? ಎಲ್ಲಿ ಮುಟ್ತಾರೆ? ಈವನ್ ಸಣ್ಣ ಮಗು 1 ವರ್ಷದ ಮಗುವಿನಿಂದ ಈಗ ಇತ್ತೀಚೆಗೆ ಒಂದು ಲೈಂಗಿಕ ದೌರ್ಜನ್ಯ ಮಕ್ಕಳ ಮೇಲೆ ನಡೀತದೆ. ಅದು ಗಂಡು ಮಕ್ಳು ಇರ್ಬೋದು, ಹೆಣ್ಮಕ್ಳು, ಎದೆ ಟಚ್ ಮಾಡೋದು, ಕೈಕಾಲು ಟಚ್ ಮಾಡೋದು, ಸೊಂಟ ಟಚ್ ಮಾಡೋದು, ಅವನ್ನೆಲ್ಲ ಮಾಡಿದ್ರೆ ಅದೆಲ್ಲ ಬ್ಯಾಡ್ ಟಚ್. ಈವನಿಗೆ ಪದಗಳು ಬಳಸೋದು ಅಷ್ಟೇ, ಎಲ್ಲವೂ ಪೋಕ್ಸೋ ಅಂಡರಲ್ಲಿ ಬರ್ತದೆ. ಈ ರೀತಿ ಟಚ್ ಮಾಡೋದಷ್ಟು ಅದು ಸಹ ಪೋಕ್ಸೋ ಅಂಡರಲ್ಲಿ ಬರ್ತದೆ. ಪೋಕ್ಸೋ ಅನ್ನೋದು ಒಂದು ಕಾಯ್ದೆ ಇದೆ, ಮಕ್ಕಳಿಗೋಸ್ಕರ ಮಾಡಿರ್ತಕ್ಕಂಥದ್ದು, ಮಕ್ಕಳ ವಿಶೇಷ ಕಾಯ್ದೆ ಅಂದ್ಬಿಟ್ಟು. ಅದರಲ್ಲಿ ಯಾವುದೇ ರೀತಿ ವೇರಿಯೇಷನ್ಸ್ ಆದರೆ ಇಮಿಡಿಯೇಟಾಗಿ ಅದ್ರ ಮೇಲೆ ಕೇಸ್ ರಿಜಿಸ್ಟರ್ ಆದರೆ ಭಾಳ ಸ್ಟ್ರಾಂಗ್ ಆಗಿದೆ ಕೇಸ್. ಅದು ಪನಿಷ್ಮೆಂಟ್ಸು ಭಾಳ ಜಾಸ್ತಿ ಇದೆ. ಹಂಗಾಗಿ ನಿಮಗೆ ಹೆಣ್ಮಕ್ಳಿಗೆ ವಿಶೇಷ 9 ಜನ ಅರೆಸ್ಟ್ ಮಾಡಿದ್ವಿ. ಎಲ್ಲರಿಗೂ ನಿಮ್ಗೆ ಗೊತ್ತಿರ್ತಕ್ಕಂಥ ಟಿವಿ ನ್ಯೂಸು ಪೇಪರ್ಗಳು ಎಲ್ಲ ಸೂಪರ್ ಸರ್, ಸೂಪರ್, ವೆರಿ ಗುಡ್, 48 ಅವರ್ಸಲ್ಲಿ. ಆದರೆ ಅದರಲ್ಲಿ ಅಂಡರ್ ಏಜ್ ಮಕ್ಕಳಿದ್ದಾರೆ, ಅಂದರೆ 18 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ 15, 16, 17, 4 ಜನ ಮಕ್ಕಳಿದ್ದಾರೆ. ಸೊ ದಯವಿಟ್ಟು ಅವರೆಲ್ಲ ಏನಂತಂದರೆ ಓದ್ತಾರ ಮಕ್ಕಳು, ಏನೂ ಮಾಡಲಿಕ್ಕಾಗಲ್ಲ. ದಯವಿಟ್ಟು ಅಂತ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೋಗ್ಬಿಡ್ರಿ. ದಯವಿಟ್ಟು ನಾವು ನೋಡಿ ಕಲಿಯುವಂಥ ಜಾಸ್ತಿ ಇರ್ತದೆ. ಅದಕ್ಕೆ
ದುಷ್ಟ ಚಟಗಳಿಗೆ ಯಾರು ಬಲಿಯಾಗಬಾರ್ದು. ದಯವಿಟ್ಟು ಯಾರು ಬಲಿಯಾಗಬಾರ್ದು. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.